ಇನ್ನು ಹೊಳಲ್ಕೆರೆ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಗುತ್ತಿಗೆದಾರನ ಮೇಲೆ ದರ್ಪ ಮೆರೆದಿದ್ದಾರೆ. ಗುತ್ತಿಗೆದಾರ ಬಿಲ್ ಕೇಳಿದ್ರೆ ಕೊಡಬೇಡಿ, ಪೇಮೆಂಟ್ ಮಾಡಿದ್ರೆ ನಿಮ್ ಕತೆ ಮುಗಿಸ್ತೀನಿ ಅಂತ AEE ಬೆದರಿಕೆ ಹಾಕಿದ್ದಾರೆ. ನೋಡಿ ನೋಡಿ ಹೆಂಗಿದೆ ಕತೆ. ರಸ್ತೆ ಕಾಮಗಾರಿ ವಿಚಾರದಲ್ಲಿ ಗುತ್ತಿಗೆದಾರ NH ದಾಸಪ್ಪ ಮತ್ತು ಶಾಸಕ ಚಂದ್ರಪ್ಪ ನಡುವೆ ಭೂಮಿ ಪೂಜೆ ವೇಳೆ ವಾಗ್ವಾದ ನಡೆದಿದೆ. ದಾಸಪ್ಪ ಹೊಳಲ್ಕೆರೆಯ ತೆಕ್ಕಲವಾಟಿ ಕೊಳಾಲು ರಸ್ತೆ ಕಾಮಗಾರಿ ಮುಗಿಸಿದ್ರು. 44 ಲಕ್ಷ ರೂಪಾಯಿ ಬಿಲ್ ಕೇಳಿದ್ದಕ್ಕೆ ಗುತ್ತಿಗೆದಾರನಿಗೆ ಚಂದ್ರಪ್ಪ ಆವಾಜ್ ಹಾಕಿದ್ದು ವಿಡಿಯೋ ಈಗ ವೈರಲ್ ಆಗ್ತಿದೆ. ನಾನು ಸರ್ಕಾರದ ಕಾಲು ಕೈ ಮುಗಿದು ತಂದಿರೋದು, ಪೇಮೆಂಟ್ ಮಾಡಿದ್ರೆ ನಿನ್ನ ಕತೆ ಮುಗಿಸ್ತೇನೆ ಅಂತ AEE ಚಂದ್ರಪ್ಪ ಧಮಕಿ ಹಾಕಿದ್ದಾರೆ. ಬಿಲ್ ಬಿಡುಗಡೆ ಮಾಡಲು ಹಿಂದೇಟಾಗ್ತಿರೋ ಅಧಿಕಾರಿಗಳ ವಿರುದ್ಧ ದಾಸಪ್ಪ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಕಾಮಗಾರಿ ಮಾಡಿದ್ರು ಕೂಡ ಬಿಲ್ ನೀಡಿಲ್ಲ, ಇಂಜಿನಿಯರ್ಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಪೂಜೆ ಮಾಡೋರು ಸ್ಟಾರ್ಟ್ ಮಾಡ್ಬಿಡ ಅಂತ ಹೇಳ್ತಾನೆ. ಪೂಜೆ ಮಾಡೋ ಅಲ್ಲ, ನಾನು ಟೈಮಿಗೆ ಸಾಲ ಆಯ್ತಲ್ಲ. ಎಲ್ಲ ದುಡ್ಡು ತಂದಿರೋದು ಈ ಸರ್ಕಾರದಾಗೆ, ದುಡ್ಡು ಕಾಲು ಕೈ ಎಲ್ಲ ಮುಗಿದು ತಂದಿರೋದು. ಹೌದು ಇರ್ಬೋದಣ್ಣ. ಮತ್ತೆ ಇಂಜಿನಿಯರ್ಸ್ ನೀವು ಕೇಳ್ತಾರೆ, ಅದಕ್ಕೆ ಹೇಳ್ತೀನಿ. ನಿಮ್ಗೆ ಹೇಳಲ್ಲ, ಅವ್ನಿಗೆ ಹೇಳ್ತೀನಿ. ಅತ್ಲಾಗ ಏನನ್ನ ಪೇಮೆಂಟ್ ಕೊಟ್ರೆ ನಿನ್ನ ಕತೆ ಮುಗಿಸ್ಬಿಡ್ತೀನಿ. ನಾಳೆನೇ ಕೋರ್ಟ್ಗೆ ಹೋಗ್ತೀನಿ ನಿನ್ ಮೇಲೆ. ಶಾಸಕರು ಅಲ್ಲ, ನಾನೇನ್ ಕಂಡಿದ್ದೀನಿ. ನೀನಲ್ಲ ಕಾಂಟ್ರಾಕ್ಟರ್, ನಾನೇ ಕೇಳು. ನೀನು ನಾನೇನ್ ಹೇಳಿದೆ, ಕುಮಾರಹಳ್ಳಿಗೆ ನಾನು ಬರ್ತೀನಿ ಪೂಜೆಗೆ ಅಂತ ಹೇಳಿ. ಯಾಕೆ ಪೂಜೆಗೆ ಬರ್ತೀರಂದ್ರೆ ಯಾವ್ದೋ ಬಿಟ್ಟು ಯಾವ್ದೋ ಮಾಡ್ಬಿಡ್ತಾರೆ ಅಂತ ನಾನು ಹೌದಿಲ್ಲ. ನಾನು ಯಾವ್ದೇ ಪೂಜೆ ಮಾಡಿದ್ರು ಕೇಳ್ತಾ ಹೊಸ್ತಾಗ ಬಂದಿದೆ ಕಾಂಟ್ರಾಕ್ಟ್. ಇನ್ನು ಬೇರೆ ಕಳೆ ಕಾಂಟ್ರಾಕ್ಟ್, ನನ್ನ ಏರಿಯಾಕ್ಕೆ ನೀನು ಹೊಸ್ಪ. ನಾನು ಹೇಳ ಸುಮ್ಮನೆ ವಾದ ಮಾಡ್ಬಿಡ್. ನಾನು 32 ವರ್ಷದಿಂದ MLA. ಅರ್ಥ ಆಯ್ತಾ? ಇಡೀ 493 ಹಳ್ಳಿದು ತಲೆಗೆ ಇಟ್ಕೊಂಡಿರ್ತಾರೆ. ಎಲ್ಲಿ ಮಾಡ್ಬೇಕು ಎಲ್ಲಿಲ್ಲ. ಅವ್ನಿಗೆ ಹೊಸಬ ಇಂಜಿನಿಯರ್, ಗೊತ್ತಾಯ್ತಾ? ಮಾಡಿಲ್ಲ ಎಸ್ಟಿಮೇಟ್. ನಾನು ಹೇಳದ್ ಕೇಳಿ, ಯಾವನನ್ನ ಮಾಡಿ. AEE ಕಾಂತರಾಜ್ ಇದಾರಲ್ಲ ಸಾಹೇಬ್ರು ಹೇಳ್ತಾರೆ. ಹೋಗಿ ಅಲ್ಲಿ ನೀನು ಅದನ್ನ ಬಿಟ್ಟು ಏನೋ ಅದನ್ನ ತಗೊಂಡ್ ಬರ್ಲಿ. ನೀನು ಬೇರೆ ಟೆಂಡರ್ ಕರೀತಿ, ಬೇರೆ ಚೇಂಜ್ ಮಾಡಿ ಲೆಟರ್ ಕೊಡ್ತೀನಿ. ಚೇಂಜ್ ಮಾಡಿ ಬೆಳಿಗ್ಗೆ ಟೆಂಡರ್ ಅಲ್ಲ. ಆ ತರ ಮಾತಾಡಿದ್ರೆ ಹೆಂಗಣ್ಣ? ಆತ ಸಾಹೇಬ್ರು ಹಂಗ ಮಾತಾಡಿದ್ರೆ ಹಂಗಲ್ಲ. ಬಂಡವಾಳ ಹಾಕಿದೀವಿ, ಎಲ್ಲ ಬಂಡವಾಳ ಕೊಟ್ಟಿದೀವಿ, ಬಂಡವಾಳ ಹಾಕಿದೀವಿ. ಬಡವನ ಗತಿ ಏನಾಗ್ಬೇಕು? ಟೆಂಡರ್ ನಂದ. ಅದಕ್ಕೆ ನಾನು ಹೇಳ್ತಿರೋದು ಆಗ್ತಾರೆ ಬಿಡು. ಕೇಳಬೇಕು ಐತಂತ ನಾವು ಹೇಳೋಣ. ವಾದ ಮಾಡ್ಬೇಡ, ಹೇಳೋಣ ವಾದ ಮಾಡ್ಬೇಡ. ನಾನೇ ವಾದ ಮಾಡೋದಲ್ಲ, ತಿಳಿದಿದ್ದು ಹೇಳಿದ್ವಿ. ನಮ್ಗೂನು ಮಾತಾಡಿದಿಲ್ಲಪ್ಪ ನಾನು. ಬೇಡ ಬಿಡೋಣ. ನೀನ್ ನಡಿ, ಈ ಲೆಟರ್ ಕೊಡ್ತೀರಿ ಕಡೆ ಚೇಂಜ್ ಮಾಡಿ ತಗ ಲೆಟರ್ ತಗ. ಬೇರೆಯವ್ರಿಗೆ ಅದರಲ್ಲ. ಮತ್ತೆ ಕಾನೂನಲ್ಲಿದ್ದೀವಿ ನಾವೇನು. ಕಾಂತರಾಜು ವರ್ಗಾವಣೆಗೊಂಡು ಅವರ ಜಾಗಕ್ಕೆ ರವಿಕುಮಾರ್ H ಅಂತ AEE ನೇಮಕಗೊಂಡರು. ಅದು ಅಷ್ಟೊತ್ತಿಗೆ ನಾನು ಕ್ಯಾರಿಫೈ ಮಾಡಿ GSB ಹಂತವನ್ನು ತಲುಪಿದ್ದೆ. ರವಿಕುಮಾರ್ ಬಂದ ಮೇಲೆ, ರವಿಕುಮಾರ್ ಬಂದ ತಕ್ಷಣ ಚಂದ್ರಪ್ಪರು ಅಲ್ಲಿಗೆ ಒಂದು 3-4 ತಿಂಗಳು ಕಳೆದ ನಂತರ ಪೂಜೆ ಮಾಡ್ತೀನಿ, ರಸ್ತೆ ಕಾಮಗಾರಿ ಯಾರನ್ನು ಕೇಳಿ ನೀನು ಕಾಮಗಾರಿ ಪ್ರಾರಂಭ ಮಾಡಿದೆ ಅಂತ ಅಂದರು. ನಾನು ಸ್ಥಳ ಮತ್ತು ಶಾಮಿಯಾನ ಅದೆಲ್ಲ ಅರೇಂಜ್ ಮಾಡಿ ಕಾಮಗಾರಿ ಪೂಜೆ ಮಾಡಲಿಕ್ಕೆ ಆಹ್ವಾನಿಸಿದಾಗ ಏಕ್ದಮ್ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಾಮಗಾರಿ ನಿಲ್ಲಿಸು, ಬಿಲ್ ಕೊಡಬೇಡ್ರಿ ಇವನಿಗೆ ಅಂತ AEE ಮತ್ತು ಸಂಬಂಧಪಟ್ಟ ಶಾಖಾಧಿಕಾರಿಗೆ ಎಚ್ಚರಿಸಿರಿ. ಕೊಟ್ಟರೆ ನಿನ್ನ ಗಂಟೆ ಒಳಗೆ ಮುಗಿಸ್ತೀನಿ ಅನ್ನೋಂಥದ್ದು ನನ್ನಲ್ಲಿ ವಿಡಿಯೋ ಇದೆ. ಅದಾದ ನಂತರ ಕಾಮಗಾರಿ WMM ಹಂತಕ್ಕೆ ಬಂದಿತ್ತು. ಇಂಜಿನಿಯರ್ಸ್ ಬಿಲ್ ಕೊಡಲಿಲ್ಲ. ಜನವರಿ 20ಕ್ಕೆ ನಾನು ಕೊಟ್ಟೆ. ಅನೇಕ ಬಾರಿ ಅವರಿಗೆ ಪತ್ರ ವ್ಯವಹಾರ, ಮೌಖಿಕವಾಗಿ ಎಲ್ಲ ಥರನೂ ಅವ್ರಿಗೆ ವಿನಂತಿ ಮಾಡಿಕೊಂಡ್ರು. ಶಾಸಕರು ಹೇಳಿ ಶಾಸಕರಿಂದ ಪತ್ರ ತಂದಾಗ ಮಾತ್ರ ಶಾಸಕರ ಏನು ಕೊಡಬೇಕು, ನೀನು ಅಷ್ಟು ಕೊಟ್ಟು ಪತ್ರ ತರಬೇಕಿಲ್ಲ, ನಮ್ಮ ಕಡೆ ಕೊಡಬೇಕು ನೀನು. ಈ ಇಂಜಿನಿಯರ್ಸೇ ಇಡೋದು 10%, ನನಗೆ 5%, 15% ನೀವು ಕೊಟ್ಟರೆ
ನಾನು ಈ ಕಾಮಗಾರಿ ಬಿಲ್ಲನ್ನು ನಿನಗೆ ಕೊಡ್ತೀನಿ ಅಂದರು. ಅಷ್ಟೊತ್ತಿಗೆ ಕಾಮಗಾರಿ 7/7ಕ್ಕೆ ಹಸ್ತಾಂತರವಾಗಿದ್ದು 6 ತಿಂಗಳ ಕಾಲಾವಧಿ ಇತ್ತು ಆ ಕಾಮಗಾರಿ ಮುಗಿಸ್ಲಿಕ್ಕೆ. ಅಷ್ಟೊತ್ತಿಗೆ ಜನವರಿ 6ಕ್ಕೆ ಆ ಕಾಮಗಾರಿಯ ಕಾಲಾವಧಿ ಮುಗಿದು ಹೋಯಿತು. ಇನ್ನು ಡಾಂಬರೀಕರಣ ಆಗಲೇ ಇಲ್ಲ. ಯಾಕೆಂದರೆ ನನಗೆ ಡಾಂಬರೀಕರಣ ಅನುಮತಿ ಕೊಡಲಿಲ್ಲ. ಬೇಡಿಕೆ ಇಟ್ಟಿದ್ದಕ್ಕೆ ಸಾಕ್ಷಿ ಅಂದರೆ ಮೌಖಿಕವಾಗಿ ಇಟ್ಟಂಥ ಸಾಕ್ಷಿಗಳು ನಮ್ಮಲ್ಲಿ ಇರೋದಿಲ್ಲ. ರೆಕಾರ್ಡ್ಸೇ ಹೇಳ್ತಾವೆ, ಬಿಲ್ ಬಾಡಿ ಬಿಲ್ ಡಿವಿಷನಿಗೆ ಕೊಟ್ಟು ವಾಪಸ್ ನೀವು ಬಿಲ್ ತಗೊಂಡೋಗಿರೋದು, ನೀವು ಪತ್ರ ವ್ಯವಹಾರಗಳು ಮಾಡಿರೋದು, ಪತ್ರ ಇದ್ದಾವೆ, ರೆಕಾರ್ಡ್ಸ್ ಇದಾವೆ ನಮ್ಮಲ್ಲಿ. ಅಂದರೆ ಬಟ್ ನೀವು ಕೇಳಿದ್ದಕ್ಕೆ ನಿನಗೆ ನಾವು ರೆಕಾರ್ಡ್ ಯಾವ ಇಂಜಿನಿಯರ್ಸು ಹಂಗೆ ಮಾಡೋದಿಲ್ಲ. ಒಳಗೆ ಬಿಟ್ಟುಕೊಳ್ತಾರೆ, ಮೊಬೈಲ್ ಫೋನ್ ಹೊರಗಿಡಿಸ್ತಾರೆ. ಇಂಜಿನಿಯರ್ಸು ಶಾಸಕರು ಫಸ್ಟ್ ಕೇಳಿದ್ದು ನಿಜ ಸರ್. ನಾನೀಗ ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. 8 ತಿಂಗಳಿನಿಂದ ಬಿಲ್ ಮಾಡಿ ಡಿವಿಷನ್ಗೆ ಸಬ್ಮಿಟ್ ಮಾಡಿ ನೀವು ಬಿಲ್ ವಾಪಸ್ ಪಡೆದಿದ್ದೀರ. ನಾನು ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದ ಮೀಸಲು ಕಾಮಗಾರಿಗೆ ಟೆಂಡರ್ನ ಹಾಕಿದ್ದೀನಿ. ಅದೇ ಕಾಮಗಾರಿ ನಿರ್ವಹಣೆ ಮಾಡಿ ಅದರಿಂದ ನಾನು ಜೀವನ ಮಾಡ್ತಕ್ಕಂಥನು. ನೀವು 8 ತಿಂಗಳ ಕಾಮಗಾರಿ 50 ಲಕ್ಷ ರೂಪಾಯಿ ಬಿಲ್ಲನ್ನು ತಡೆ ಹಿಡಿದ್ರೆ ಒಂದೇ ರೂಪಾಯಿ ಬಿಡ್ಡಿ ಕಟ್ಟಿಂತ ಸರ್ ನೀವು ಬಿಲ್ ಸಬ್ಮಿಟ್ ಮಾಡಿದ ಮೇಲೆ ವರ್ಷಕ್ಕೆ ಕೊಡಲಿ, ಪೇಮೆಂಟ್ ಬಂದಾಗ ಕೊಡಲಿ. ಆದರೆ ಬಿಲ್ ನೀವು ಆದಂಥ ಕೆಲಸಕ್ಕೆ ಬಿಲ್ ಸಬ್ಮಿಟ್ ಮಾಡಬೇಕಾ? ಕಾಮಗಾರಿ ಮುಗಿದ ಹಂತವಾಗಿ ನೀವು ಕಾಮಗಾರಿ ಮುಗಿದ ತಕ್ಷಣ ಗುಣಪರೀಕ್ಷೆ ಮಾಡಿ ಡಾಂಬರೀಕರಣ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಾ? ಯಾವುದೂ ಇಲ್ಲ ನಿಮ್ಮಿಂದ. ನಾನು 35 ಪತ್ರಗಳು ಬರೆದಿದ್ದೀನಿ, ಒಂದು ಪತ್ರಕ್ಕೆ ನಿಮ್ಮಿಂದ ಉತ್ತರ ಇಲ್ಲ.